ಸಂಸದ ಸಾಧಿಸಿದ್ದೆಷ್ಟು ಅನ್ನೋ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ಇಲ್ಲಿದೆ ಸೊಲ್ಯೂಷನ್. ನಿಮಗೆ ಬೇಕಾಗಿರೋ ಜನಪ್ರತಿನಿಧಿಗಳ ಫುಲ್ ಡೀಟೇಲ್ಸ್ ಎಲ್ಲಿ ಸಿಗುತ್ತೆ ಅನ್ನೋ ಮಾಹಿತಿ ಇಲ್ಲಿದೆ. ನಮ್ಮನ್ನು ಪ್ರತಿನಿಧಿಸುತ್ತಿರುವ ಜನಪ್ರತಿನಿಧಿಗಳ ಬಗ್ಗೆ ತಿಳಿದುಕೊಳ್ಳುವ ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಆದರೆ ಕನ್ನಡದಲ್ಲಿ ಇದಕ್ಕೊಂದು ಪಕ್ಕಾ ವೆಬ್ಸೈಟ್ ಇರಲಿಲ್ಲ ಅನ್ನೋ ಕೊರಗು ಇತ್ತು. ಈಗ ಆ ಕೊರಗು ನಿವಾರಣೆಯಾಗಿದೆ. www.janapratinidhi.com ಅಂತ ಕಂಪ್ಯೂಟರ್ ವೆಬ್ ವಿಳಾಸದ ಜಾಗದಲ್ಲಿ ಟೈಪ್ ಮಾಡಿದ್ರೆ ಸಾಕು. ರಾಜ್ಯದಲ್ಲಿರುವ ಜನಪ್ರತಿನಿಧಿಗಳ ಸಂಪೂರ್ಣ ಮಾಹಿತಿ ನಿಮ್ಮೆದುರು ತೆರೆದುಕೊಳ್ಳುತ್ತೆ. ಈ ವೆಬ್ಸೈಟ್ ರೂವಾರಿ ಕೆಂಪರಾಜು. ಖಾಸಗಿ ಕಂಪನಿಯೊಂದರಲ್ಲಿ ಉದ್ಯೋಗಿಯಾಗಿರುವ ಇವರು 1.5 ವರ್ಷದಿಂದ ಶ್ರಮವಹಿಸಿ ಇದನ್ನು ರೂಪಿಸಿದ್ದಾರೆ. ಇದಕ್ಕಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದಾರೆ. ಕುತೂಹಲ ಇರುತ್ತೆ. ಎಲ್ಲ ರಾಜ್ಯದ ಗ್ರಾಮಾಂತರ ಪ್ರದೇಶ ಆಗಿರ್ಬೋದು, ರಾಜ್ಯದ ಪ್ರತಿಯೊಬ್ಬರು ಆಗಿರ್ಬೋದು, ಒಂದು ನಮ್ಮ ಜನಪ್ರತಿನಿಧಿಗಳ ಬಗ್ಗೆ ತಿಳಿಬೇಕು ಅನ್ನೋ ಒಂದು ಆಸಕ್ತಿ ಇರುತ್ತೆ. ಸೊ ಅವ್ರ ಬಗ್ಗೆ ಮಾಹಿತಿಗಳನ್ನು ಒಟ್ಟಿಗೆ ಒಂದು ವೆಬ್ಸೈಟಲ್ಲಿ ಕೊಡ್ತಕ್ಕಂಥದ್ದು ನಮ್ಮ ಉದ್ದೇಶ. ಆ ಕಾರಣದಿಂದ ಎಲ್ಲ ಜನಪ್ರತಿನಿಧಿಗಳು, ಲೋಕಸಭೆ ಆಗಿರ್ಬೋದು, ವಿಧಾನಸಭೆ ಆಗಿರ್ಬೋದು, ಮತ್ತು ಸ್ಥಳೀಯ ಸಂಸ್ಥೆಗಳು ಆಗಿರ್ಬೋದು, ಅವ್ರದ್ದೆಲ್ಲನೂ ಕಂಪ್ಲೀಟ್ ಒಂದೇ ವೆಬ್ಸೈಟಲ್ಲಿ ಒಂದೇ ಸೂರಿನಡಿಯಲ್ಲಿ ಸಮರ್ಪಕವಾಗಿ ನೀಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಲೋಕಸಭೆ, ರಾಜ್ಯಸಭೆ, ವಿಧಾನಸಭೆ, ವಿಧಾನ ಪರಿಷತ್, ಮಹಾನಗರ ಪಾಲಿಕೆ, ಸ್ಥಳೀಯ ಸಂಸ್ಥೆಗಳು ಸೇರಿದಂತೆ ಪಂಚಾಯತ್ ಮಟ್ಟದ ಸಂಪೂರ್ಣ ಮಾಹಿತಿಯನ್ನ ಈ ವೆಬ್ಸೈಟ್ ಹೊಂದಿದೆ. 1951ರಿಂದ ಪ್ರಸ್ತುತ ರಾಜಕಾರಣದ ಎಲ್ಲಾ ಮಾಹಿತಿಗಳು ಇಲ್ಲಿ ಸಿಗುತ್ತವೆ. ಇದಿಷ್ಟೇ ಅಲ್ಲ, ಚುನಾವಣೆಯಲ್ಲಿ ಸ್ಪರ್ಧಿಸಿದ ಅಭ್ಯರ್ಥಿಗಳು, ಅವರು ಪಡೆದ ಮತಗಳು, ಅವರ ವಿರುದ್ಧ ಪರಾಭವಗೊಂಡ ಅಭ್ಯರ್ಥಿಗಳು, ಅವರ ಭಾವಚಿತ್ರ ಸೇರಿದಂತೆ ರಾಜಕೀಯ ಪಕ್ಷಗಳ ವಿವರಗಳು ಸಿಗುತ್ತವೆ. ಈ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸುವುದು ಈ ವೆಬ್ಸೈಟ್ ಉದ್ದೇಶ. ಜನರಿಗೆ ಆ ಇನ್ಫಾರ್ಮೇಶನ್ ಗೊತ್ತಾಗಬೇಕು, ಹೇಗೆ ನಮ್ಮ ಸರ್ಕಾರ, ನಮ್ಮ ಜನಪ್ರತಿನಿಧಿಗಳು ನಮ್ಮ ನಡೆಸ್ಕೊಂಡು ಬಂದಿದ್ದಾರೆ ಅಂತ. ಮುಂದಿನ ಪೀಳಿಗೆ ಈ ಹಿಂದಿನಿಂದ ಪಾಠ ಕಲಿತು ಮುಂದೆ ಜನ ಸರ್ಕಾರವನ್ನು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಅದರ ನಿಟ್ಟಿನಲ್ಲಿ ನಾವು ಏನೇನು ಇನ್ಫಾರ್ಮೇಷನ್ ಬೇಕು, ಒಂದು ವೋಟಿಂಗ್ ಒಬ್ಬ ಮಾಡಬೇಕಾದ್ರೆ ಏನೇನು ಅವನ ಜವಾಬ್ದಾರಿಗಳಿರುತ್ತೆ, ಅದನ್ನು ಕೂಡ ನಾವು ವೆಬ್ಸೈಟಲ್ಲಿ ಪಬ್ಲಿಷ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಟ್ಟಿನಲ್ಲಿ ಈ ವೆಬ್ಸೈಟ್ ಕನ್ನಡದಲ್ಲೊಂದು ರಾಜಕೀಯ ಮಾಹಿತಿ ಆಧಾರಿತ ವೆಬ್ಸೈಟ್ ಇಲ್ಲ ಅನ್ನೋ ಕೊರಗನ್ನ ನಿವಾರಿಸಿದೆ. ಈ ವೆಬ್ಸೈಟ್ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೋ ಗೊತ್ತಿಲ್ಲ. ಆದರೆ ರಾಜ್ಯದ ಎಲ್ಲಾ ಜನಪ್ರತಿನಿಧಿಗಳ ಮಾಹಿತಿಗಾಗಿ ತಡಕಾಡೋರಿಗೆ ಮಾಹಿತಿ ಕಣಜ ಅಂತಾನೆ ಹೇಳ್ಬೋದು. ಇನ್ಫಾರ್ಮೇಶನ್ ಅಟ್ ಫಿಂಗರ್ ಟಿಪ್ಸ್ ಅಂದ್ರೆ ಬಹುಶಃ ಇದೇ ಇರಬೇಕು. ಜಸ್ಟ್ www.janapratinidhi.com ಗೆ ಎಂಟ್ರಿ ಕೊಟ್ಟರೆ ರಾಜ್ಯ ರಾಜಕಾರಣದ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳುತ್ತೆ. ಇದರೊಂದಿಗೆ ನಿಮ್ಮ ಕ್ಷೇತ್ರದ ನಾಯಕ ಯಾರು, ಇದುವರೆಗಾತ ಮಾಡಿದಾದ್ರೂ ಏನು, ಇದರ ಸಂಪೂರ್ಣ ಮಾಹಿತಿ ಕೂಡ ಈ ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಇದರೊಂದಿಗೆ ಮುಂದಿನ ಬಾರಿಯಾದ್ರೂ ಒಳ್ಳೆಯ ಅಭ್ಯರ್ಥಿನ ಆಯ್ಕೆ ಮಾಡಲಿ ಅನ್ನೋದು ಈ ವೆಬ್ಸೈಟ್ ನ ಮತ್ತೊಂದು ಉದ್ದೇಶ. ಕ್ಯಾನ್ಪಸ್ ಶಶಿಕಾಂತ್ ಜೊತೆ ಸೋಮಣ್ಣ ಮಾಚಿಮಾಡ, TV9 ಬೆಂಗಳೂರು. ಗುಜರಾತ್ ಮುಖ್ಯಮಂತ್ರಿ ನರೇಂದ್ರ ಮೋದಿ ಜನರನ್ನ ಮೋಡಿ ಮಾಡೋದ್ರಲ್ಲಿ ಎತ್ತಿದ ಕೈ. ಈಗ ರಾಜ್ಯದಲ್ಲೂ ಅವರ ಮೋಡಿಯನ್ನೇ ಕಾಪಿ ಮಾಡಲಾಗ್ತಿದೆ. ಮೋದಿಯ ರೀತಿಯಲ್ಲೇ ರಾಜ್ಯದ ರಾಜಕಾರಣಿಗಳು ಕೂಡ ಮುಖವಾಡದ ಮೊರೆ ಹೋಗಿದ್ದಾರೆ.